ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಹೇಗಿದ್ದೀರಾ ಸರ್? ಫೈನ್ ಮೇಡಮ್. ಸರ್, ಈಗ ರಾಜೇಗೌಡರು ಶೃಂಗೇರಿ ಕ್ಷೇತ್ರದ MLA MLA ಆದಮೇಲೆ ಅವರ ಆಸ್ತಿಗೂ ಮೀರಿ ಒಂದಷ್ಟು ಅಕ್ರಮ, ಕೋಟಿ ಒಂದಷ್ಟು ಅಲ್ಲ ಕೋಟಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಅನ್ನ ಕೊಟ್ರಿ. ಸೊ ಯಾವ ಆಧಾರದ ಮೇಲೆ ಕೊಟ್ರಿ ಸರ್? ಸೋರ್ಸ್ ಹೇಗೆ ಸಿಕ್ತು ಸರ್ ನಿಮಗೆ? ಯಾವ ತರ ಅಂತ? ಮೇಡಮ್, ಈಗ ಅವ್ರದ್ದು ಪ್ರತಿ ವರ್ಷ ಏನು ಇನ್ಕಮ್ ಅಂತ ಹೇಳಿ ಲೋಕಾಯುಕ್ತ ಮತ್ತು ಚುನಾವಣಾ ಆಯೋಗ ಕೊಡ್ತಾ ಇದ್ರು, ಅದನ್ನ ನಾವು ಕಲೆಕ್ಟ್ ಮಾಡಿದ್ವಿ. ಅವರ ಒಟ್ಟಾರೆ 2018 ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ವಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ. ಅವರು ಸೋತ್ ನಂತರದಲ್ಲಿ ಮತ್ತೆ 2018 ಮತ್ತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ರು. ಅವರು 2013 2022 ಅವ್ರದ್ದು ಒಟ್ಟು ಒಂದು ವರ್ಷದ ಆದಾಯ ಬಂದ್ಬಿಟ್ಟು 33 40 ಲಕ್ಷ ಅಷ್ಟೇ. 33 ಲಕ್ಷದಿಂದ 40 ಲಕ್ಷ ಮಾತ್ರ. ನಾವು ಒಂದು ದಿನ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ಅವರ ಪತ್ನಿಯವರ ಹೆಸರಲ್ಲಿ ಆಧಾರ ಖುಲಾಸೆ ಮಾಡಿಸ್ತಾ ಇದ್ರು 122,98,95,000. ನಾವು ಏನ್ ಯೋಚನೆ ಮಾಡಿದ್ವಿ ಅಂದ್ರೆ, ಅಲ್ಲಿ ಇದ್ದವ್ರು ಹೇಳಿದ್ರು, ನೋಡಿ ಈಗಾಗ್ಲೇ MLA ಆಗಿದ್ದಾರೆ, ಈಗಾಗ್ಲೇ ನೋಡಿ 266 ಎಕರೆ ಜಮೀನ್ ತಗೊಂಡಿದ್ದಾರೆ ಅಂತ ಚರ್ಚೆ ಆಗ್ತಿತ್ತು. ನಾವು ಅದನ್ನ ಪರಿಶೀಲನೆ ಮಾಡಿದಾಗ ಹೌದು ಅಂತ ಅನ್ಸ್ತು. ಆಮೇಲೆ 2022 ಡಿಸೆಂಬರ್ನಲ್ಲಿ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ. ಆದ್ರೆ ನಮ್ಗೇನೋ ಇನ್ಫಾರ್ಮೇಶನ್ ಇಲ್ಲದೆ ಅವರು ಕೇಸನ್ನ ಕ್ಲೋಸ್ ಮಾಡಿದ್ರು, ಬಿ ರಿಪೋರ್ಟ್ ಹಾಕಿದ್ರು. ಅದನ್ನ ಪ್ರಶ್ನೆ ಮಾಡಿ ನಾನು ಜನಪ್ರತಿನಿಧಿಗಳ ನ್ಯಾಯಾಲಯ ಸಿವಿಲ್ ಕೋರ್ಟ್ಗೆ ನಾನು ಅಪ್ಲೈ ಮಾಡಿದೆ. ಅದು ಈಗ ಮೊನ್ನೆ ದಿನ ಆದೇಶ ಆಗಿದೆ. ಅವ್ರ ಮೇಲೆ ಅವರು ಮತ್ತು ಅವ್ರ ಹೆಂಡತಿ, ಅವ್ರ ಮಗ 3 ಜನರ ಮೇಲೆ FIR ಮಾಡ್ಬೇಕು ಅಂತ ಮೊನ್ನೆ ದಿನ FIR ಆಗಿದೆ. ಸರ್, ಈಗ ನೀವು ಎಷ್ಟು ಜನದ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ರೆ? ಅವರ ಹೆಂಡತಿ, ಅವರ ಮಗ, ಹಾಗೆ ಅವ್ರ ಮೇಲೆ ಕೊಟ್ರ ಸರ್? 3 ಜನ. ಬಟ್ ಇದಲ್ಲದೆ 2 ಜನರ ಮೇಲೆ ಕೊಟ್ಟಿದ್ವಿ. ಅವರು ಅವ್ರ ಫ್ಯಾಮಿಲಿಯವರಲ್ಲ, ಆದ್ರೆ ಅದರಲ್ಲಿ ಪಾರ್ಟ್ನರ್ ಆಗಿ ಬರ್ತಾರೆ. ಏನಾಗಿದೆ, 2019 ಡಿಸೆಂಬರ್ನಲ್ಲಿ ಅವ್ರ ಹೆಂಡತಿ ಈ ಫರ್ಮ್ಗೆ 50% ಪಾರ್ಟ್ನರ್ಸ್ ಆಗ್ತಾರೆ. ಅದಾಗಿ 8 ದಿನಕ್ಕೆ ಅವ್ರ ಮಗ ಮತ್ತೆ ಆ ಫರ್ಮ್ಗೆ 50% ಪಾರ್ಟ್ನರ್ಸ್ ಆಗ್ತಾರೆ. ಈಗ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಓನರ್ಸ್ ಔಟ್ ಗೋಯಿಂಗ್ ಪಾರ್ಟ್ನರ್ಸ್ ಆಗ್ತಾರೆ. ಆ ಔಟ್ ಗೋಯಿಂಗ್ ಪಾರ್ಟ್ನರ್ಸ್ ಆದ್ಮೇಲೆ ಇವ್ರು 100% ಇವ್ರ ಮಗ ಬರ್ತಾರೆ. ಅದಾಗಿ 2 ತಿಂಗಳು 20 ದಿನಕ್ಕೆ ಅಂತ ಕಾಣುತ್ತೆ, ಅವರು 122,98,95,000 ಆಧಾರ್ ಖುಲಾಸೆ ಮಾಡ್ತಾರೆ NRPುರ ಸಬ್ ರಿಜಿಸ್ಟರ್ ಅಲ್ಲಿ. ಅವಾಗ ನಮ್ಗೇನ್ ಅನುಮಾನ ಬಂತು ಅಂತಂದ್ರೆ, ಯಾರೇ ಒಬ್ಬ ಸಾಧಾರಣ ವ್ಯಕ್ತಿ ತಪ್ಪು ಮಾಡಿದಾಗ ಜನ ಪ್ರಶ್ನೆ ಮಾಡ್ತಾರೆ, ಇವರು ಇಂಥ ದೊಡ್ಡ ವ್ಯಕ್ತಿ ಆಗಿದ್ದಾರೆ, ವರ್ಷಕ್ಕೆ 40 ಲಕ್ಷ ರೂಪಾಯಿವರೆಗೆ ಇನ್ಕಮ್ ತೋರಿಸಿದ್ದಾರೆ, 122-123 ಕೋಟಿ ರೂಪಾಯಿದು ಆಸ್ತಿ ಪರ್ಚೇಸ್ ಮಾಡ್ತಾರೆ ಅಂತಂದ್ರೆ ಅದರ ಒಟ್ಟು ಬೆಲೆ 200 ಕೋಟಿ ಆಗ್ಬಿಡುತ್ತೆ. ಯಾಕೆಂದ್ರೆ 2013 18 ಆ ಆಸ್ತಿ ಮೇಲೆ ಸಾಲ ಮಾಡಿರ್ತಕ್ಕಂಥದ್ದು. ಅದು ಇಂಟ್ರೆಸ್ಟ್ ಎಲ್ಲ ಸೇರಿದ್ರೆ 200 ಕೋಟಿ ಮೇಲೆ ಹೋಗ್ಬಿಡುತ್ತೆ. ಆಮೇಲೆ ಯಾವುದೇ ಒಂದು ಆಸ್ತಿ ಆದ್ರೂ ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಅದು 50 to 60, 70% ಮೇಲೆ ಕೊಡಲ್ಲ, ನಿಮ್ಗೂ ಗೊತ್ತಿದೆ ಅದ್ರದ್ದು ಬೆಲೆಕ್ಕಿಂತ. ಇದು ಕೊಟ್ಟಿದ್ದಾರೆ ಅಂದಾಗ ಅದು 200 ಕೋಟಿಗಿಂತ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ಹೇಳಿ ಅಂದಾಜ್ ಪಟ್ಬಿಟ್ಟು ಅದು ಸತ್ಯ ಅನ್ನೋ ಅನ್ಸ್ತು. ನಾವು ಆಮೇಲೆ ಲೋಕಾಯುಕ್ತಕ್ಕೆ ನಾನು ಬೆಂಗಳೂರು IDGPಗೆ ನಾನು ಕಂಪ್ಲೇಂಟ್ ಮಾಡಿದೆ. ಅದಾದ್ಮೇಲೆ ಏನು ಅದರಿಂದ ರಿಪ್ಲೈ ಬಂದಿಲ್ಲ. ನನ್ ಮತ್ತೆ ವಾಪಸ್ ನಾನು 2 ತಿಂಗಳ ಹಿಂದೆ ಮತ್ತೆ ವಾಪಸ್ ರೈಟಿಂಗ್ ಅಲ್ಲಿ ಕೇಳಿದ್ಮೇಲೆ ನಾನು ಕಂಪ್ಲೇಂಟ್ ನ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ಮೇಲೆ ನನ್ಗೆ ನಾವು ಬಿ ರಿಪೋರ್ಟ್ ಹಾಕಿದೀವಿ ಅಂತ ಕೊಟ್ರು. ಅಷ್ಟೊತ್ತವರೆಗೆ ಏನು ರಿಪ್ಲೈ ಕೊಟ್ಟಿಲ್ಲ ಅಲ್ಲಿಂದ. ಹಾಗಾಗಿ ನಮ್ಗೆ ಅನುಮಾನ ಬಂತು, ಇದೇನೋ ಇಂಟರ್ನಲ್ ಏನೋ ನಡೀತಿದೆ ಅಂತ ಹೇಳಿ ನಾವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗುವಂತ ಕೆಲಸ ಮಾಡಿದೆ.